ಧಾರವಾಡ ಜಿಲ್ಲೆಯಾದ್ಯಂತ ಮುಂಗಾರು ಹಂಗಾಮು ಕೂಡ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ರೈತರು ಕೂಡ ರೈತ ಸಂಪರ್ಕ ಕೇಂದ್ರದತ್ತ ಮುಖ ಮಾಡ್ತಾ ಇದ್ದಾರೆ. ಪ್ರಮುಖ ಬೆಳೆಗಳಾದಂತಹ ಸೋಯಾಬೀನ್ ಆಗಿರ್ಬೋದು, ಶೇಂಗಾ, ಉದ್ದು, ಹೆಸರು, ಅಂದರೆ ಗೋವಿನ ಜೋಳ, ಇವೆಲ್ಲ ಬೆಳೆಗಳಿಗೆ ಅಂದರೆ ಬೀಜವನ್ನು ಖರೀದಿ ಮಾಡಲಿಕ್ಕೆ ರೈತರು ಕೂಡ ಆರಸ್ಕೆ ಕೇಳ್ತಾ ಬರ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ತೋರಿಸ್ತೇವೆ. ರೈತರು ಕೂಡ ಬೀಜಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬರು ಒಂದು ಆಧಾರ್ ಕಾರ್ಡ್ಗೆ 5 ಪಾಕೆಟ್ಗಳನ್ನು ಕೊಡ್ತಾ ಇದ್ದಾರೆ ರೈತ ಸಂಪರ್ಕ ಕೇಂದ್ರದಿಂದ. ಪ್ರಮುಖವಾಗಿ ಕಳೆದ ಬಾರಿಗಿಂತ ಈ ಬಾರಿನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ದರವನ್ನು ನಿಗದಿ ಆಗಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ಒಂದು ಕ್ವಿಂಟಲ್ಗೆ ಏನಂತಂದರೆ ಅಲ್ಲಿ ಒಂದು ಕ್ವಿಂಟಲ್ ಲೆಕ್ಕವನ್ನು ನೋಡೋದಾದರೆ 130ರಿಂದ 35 ರೂಪಾಯಿವರೆಗೆ ಹೆಚ್ಚಳ ಮಾಡಲಾಗಿದೆ ಅನ್ನೋದು ಕೂಡ ರೈತರನ್ನು ಆರೋಪನ ಮಾಡ್ತಾ ಇದ್ದಾರೆ. ಯಾಕಂದರೆ ಒಳಗಡೆ ಹೋಗೋಣ, ಯಾವ ರೀತಿ ದಾಸ್ತಾನು ಎಷ್ಟಿದೆ ಸ್ಟಾಕ್ ಇದನ್ನು ನೋಡ್ಕೊಂಡು ಬರೋಣ. ಆಮೇಲೆ ಬಳಿಕ ರೈತರನ್ನು ಮಾತಾಡ್ಸೋಣ. ಒಳಗಡೆ ನಾವು RSK ಅಂದರೆ ರೈತ ಸಂಪರ್ಕ ಕೇಂದ್ರದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ಈಗಾಗಲೇ ಎಲ್ಲ ಥರದ ಬೀಜಗಳನ್ನು ಈಗಾಗಲೇ ಸ್ಟಾಕನ್ನು ಮಾಡಲಾಗಿದೆ. ರೈತರಿಗೂ ಕೂಡ ಕೊಡಲಿಕ್ಕೆ ಒಂದು ಕಡೆ ಎಲ್ಲ ಪ್ರತಿಯೊಬ್ಬ ರೈತರಿಗೂ ಕೂಡ ಮುಟ್ಟಬೇಕಂತೇಳಿ ಈಗಾಗಲೇ ಕೃಷಿ ಇಲಾಖೆ ಮತ್ತು ಜಿಲ್ಲಾಡಳಿತ ಬೀಜಗಳನ್ನು ಕೊಡ್ತಾ ಇದೆ. ಈಗ ನಾವು ದೃಶ್ಯಗಳು ಎಡಭಾಗದಲ್ಲಿ ತೋರಿಸ್ತೀವಿ. ಇಲ್ಲಿ ಏನಂತಂದರೆ ಆಧಾರ್ ಕಾರ್ಡ್ ಮುಖಾಂತರ, ಅಂದರೆ ಒಬ್ಬ ರೈತರಿಗೆ ಒಂದು ಆಧಾರ್ ಕಾರ್ಡಿಗೆ 5 ಪಾಕೆಟ್ಗಳನ್ನು ಕೊಡ್ತಾ ಇದ್ದಾರೆ. ಅವರು ಯಾವುದೇ ಬೀಜವನ್ನು ಖರೀದಿ ಮಾಡಿದರೂ ನಡೀತೆ. ಯಾಕಂದರೆ ಒಂದು ಆಧಾರ್ ಕಾರ್ಡಿಗೆ 5 ಪಾಕೆಟ್ಗಳನ್ನು ಕೊಡುವ ಮುಖಾಂತರ ಈಗಾಗಲೇ ರೈತರಿಗೆ ಬೀಜನ ಕೊಡ್ತಾ ಇದ್ದಾರೆ. ಈಗ ಹೊರಗಡೆ ಹೋಗೋಣ, ಅಲ್ಲಿ ಕೂಡ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರು ಏನು ಅಂದರೆ ಕಳೆದ ಬಾರಿಗಿಂತ ಈ ಬಾರಿ ಶೇಂಗಾ ಬೀಜ ಆಗಿರ್ಬೋದು ಮತ್ತು ಸೋಯಾಬೀನ್ ಬೆಳೆ ಅಂದರೆ ಸೋಯಾಬೀನ್ ಬೀಜ ಆಗಿರ್ಬೋದು, ಹೆಸರು ಬೀಜ ಆಗಿರ್ಬೋದು ಖರೀದಿ ಮಾಡ್ತಾಯಿದ್ದಾರೆ. ಕಳೆದ ಬಾರಿಗಿಂತ ಈ ಬಾರಿ ದರ ಹೆಚ್ಚಳ ಆಗಿದೆ ಅನ್ನೋದು ಆರೋಪಗಳು ಕೇಳಿ ಬರ್ತಾ ಇದೆ. ರೈತರಿದ್ದಾರೆ, ರೈತರನ್ನ ಮಾತಾಡ್ಸೋಣ ನಾವು. ಈಗ ನಮ್ಮ ಜೊತೆಗೆ ಖರೀದಿ ಮಾಡೋಕ್ಕೆ ಬಂದಂಥ ರೈತರಿದ್ದಾರೆ. ಈಗ ನೀವು ಬೀಜ ಖರೀದಿ ಮಾಡೋಕ್ಕೆ ಬಂದಿದ್ದೀರಿ. ಕಳೆದ ಬಾರಿಗಿಂತ ಈ ಬಾರಿ ಎಷ್ಟು ಪ್ರಮಾಣದಲ್ಲಿ ದರ ಹೆಚ್ಚಳ ಆಗಿದೆ? ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಹೆಸರು ಆಗಿರ್ಬೋದು. ಅವ್ರು ಉಳ್ಕಿದ್ನ ನಮಗೂ ಮಾಹಿತಿ ಇಲ್ಲ ರೀ. ಸೋಯಾಬೀನದ ₹100 ಹೆಚ್ಚಿಗೆ ಅನಿಸ್ತೈತೆ ರೀ. ಅಲ್ಲ, ಈಗ ಮೊದಲೇ ಬರಗಾಲ ಹೋದ್ ಸರಿ, ಈ ಬಾರಿ ದರ ₹100 ಏರಿಸಿದ್ರೆ ಏನು ಸಮಂಜಸ ಅನ್ಸುತ್ತಾ? ಅಲ್ರಿ, ಸಮಸ್ಯೆನೇ ಅಲ್ರಿ ಸರ್. ಮತ್ತು ಮಳೆ ಇಲ್ಲ, ಏನಿಲ್ಲ ರೀ. ಸ್ವಲ್ಪ ಸಮಸ್ಯೆ ಆಗತ್ತೈತೆ ರೀ. ಹಾಂ ರೀ, ಎಲ್ಲ ಥರದಿಂದ ಎಲ್ಲರೂ ಗೊಬ್ಬರದ್ದು ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಸ್ವಲ್ಪ ಜಂಪ್ ಆಗೈತೆ ರೀ. ಹೆಂಗೆ ಕೊಡ್ತಾ ಇದ್ದಾರೆ ಇದನ್ನು ರೈತರಿಗೆ? ಹೆಂಗೆ ಹಂಚಿಕೆ ಮಾಡ್ತಾ ಇದ್ದಾರೆ? ಆಧಾರ್ ಕಾರ್ಡ್ ಮೇಲೆ ಹಂಚಿಕೆ ಮಾಡ್ತಾರೆ ರೀ. ಒಂದು ಆಧಾರ್ ಕಾರ್ಡಿಗೆ 5 ಚೀಲ ಗೊಬ್ಬರ ಕೊಡ್ತಾರೆ ರೀ. ಒಂದು ಆಧಾರ್ ಕಾರ್ಡಿಗೆ ಇಲ್ಲಿ 5 ಚೀಲ ಕಾಳು ಕೊಡತ್ತಾರೆ, 5 ಪ್ಯಾಕೆಟ್. ಅಂದರೆ ಇದಕ್ಕೆ FID ನಂಬರ್ ಎಲ್ಲರದು, ಅಂದರೆ ಆ ರೈತರದ್ದು FID ಆಗಿರ್ಬೇಕು, ಅದವ್ರಿಗೆ ಮಾತ್ರ RSK ಕೊಡ್ತಾ ಇದ್ದಾರೆ. ಕೊಡ್ತಾರೆ ರೀ. FID ಆಗಲಿಲ್ಲ ಅಂದ್ರೆ ಕೊಡೋದಿಲ್ಲ ರೀ. FID ಆಗಿದ್ರೆ ಕೊಡ್ತಾರೆ ರೀ, ಇಲ್ಲ ರೀ. ಯಾವ ಬೆಳೆಗೆ ಹೆಚ್ಚಳ ಆಗಿದೆ ದರ ಕಳೆದ ಬಾರಿಗಿಂತ ಈ ಬಾರಿ? ಸರ, ಈಗ ಸೋಯಾಬೀನಕ್ಕೂ ಒಂದು 100-150 ಹೆಚ್ಚಿಗೆ ಆಗೈತೆ ರೀ. ಆಮೇಲೆ ಹೆಸರಿನ ಬೆಲೆ ಅದನ್ನು ಕೇಳಿದ್ವಿ ರೀ. ಅದ್ರಾಗ ಒಂದು ಸ್ವಲ್ಪ ಹೆಚ್ಚಿಗೆ ಅನ್ಸತ್ತೆ ನಮ್ಗೆ. ಎಲ್ಲ ಬೆಲೆ ಹೆಚ್ಚಿಗೆ ಮಾಡ್ಯಾರ ರೀ. ಆಮೇಲೆ ಸರ ಇಲ್ಲಿ ಫೋನ್ಪೇ ವ್ಯವಸ್ಥೆ ಇಟ್ಟಿಲ್ಲ ರೀ. ಅದೊಂದು ಸಮಸ್ಯೆ ರೀ. ನಾವು ಚಿಲ್ಲರ್ ತಂದು ಕೊಡ್ಬೇಕು. ಚಿಲ್ಲರ್ ಕೊಡಲಿಲ್ಲ ಅಂತಂದ್ರೆ ನಾವು ಮತ್ತು ಚಿಲ್ಲರ್ ಹೊಳ್ಳಿ ತರಕ್ಕೆ ಕಳಿಸ್ತಾರೆ. ಅದೊಂದು ಸಮಸ್ಯೆ. ಅಂದರೆ RSK ಒಳಗೆ ಫೋನ್ಪೇ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊತೀರಿ ಕೃಷಿ ಇಲಾಖೆಗೆ? ಮಾಡ್ಬೇಕು ರೀ. ಅಂದ್ರೆ ರೈತರಿಗೆ ಅನುಕೂಲ ಭಾಳ ಆಗತ್ತೆ ರೀ. ಫೋನ್ಪೇ ವ್ಯವಸ್ಥೆ ಮಾಡ್ಬೇಕು ರೀ. ಫೋನ್ಪೇ ಆಗಲಿ, ಆನ್ಲೈನ್ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಚಿಲ್ಲರಿನ ಸಮಸ್ಯೆ ಬರೋದಿಲ್ಲ ರೀ. ಈಗ ಮತ್ತು ಈ ವರ್ಷ ಯಾಕಂದ್ರೆ ಕಳೆದ ಬಾರಿ ಬರಗಾಲ ಇತ್ತು, ಈ ಬಾರಿನೂ ಕೂಡ ಎಲ್ಲೋ ಒಂದು ಕಡೆ ಅಲ್ಪ ಸ್ವಲ್ಪ ಮಳೆ ಆಗೈತಿ. ಯಾಕಂದ್ರೆ ಈ ಬಾರಿನೂ ನೋಡಿದ್ರೆ ಎಲ್ಲೋ ಒಂದು ಕಡೆ ಬರಗಾಲ ಬೀಳುತ್ತೆ ಅನ್ನೋ ಸ್ಥಿತಿ ಒಳಗದ. ಮತ್ತು ಬೀಜ ಖರೀದಿ ಮಾಡ್ತಾಯಿದ್ದಾರೆ, ಸಾಲ ಸೂಲ ಮಾಡ್ತಾಯಿದ್ದಾರೆ. ಮತ್ತು ಅದ್ರ ಬೇರೆ ದರ ಜಾಸ್ತಿ ಮಾಡಿದಾರೆ. ಸರ್ಕಾರಕ್ಕೆ ಏನು ಹೇಳ್ತೀರಿ? ನೋಡಿರಿ ಸರ್, ಸರ್ಕಾರಕ್ಕೆ ಹೇಳೋದಂದ್ರೆ ನಮ್ಗೆ ಆದಷ್ಟು ಬೀಜಕ್ಕೆ ಸ್ವಲ್ಪ ದರ ಕಡಿಮೆ ಮಾಡಿ ನಾವು ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಭಾಳ ಚಲೋ ಆಕತ್ತೆ ರೀ. ಇದನ್ನು ಓದಿ ನಾವು ಬಿತ್ತೇವೆ ರೀ, ಅದು ಬರ್ತತಿಲ್ಲ ಅನ್ನೋದು ನಮಗೇನು ಗ್ಯಾರಂಟಿ ಇಲ್ಲ. ಬರೀ ಓದಿವಿ, ಬೀಜ ಮನೆಯಲ್ಲಿ ಹಂಗೆ ಇಟ್ಕೊಂಡೀವಿ ರೀ. ಬರೀ ಓದಿದ ಬೀಜ ಹಂಗೆ ಇಟ್ಟು ನಾವು ಮತ್ತು ಕಡಿಮೆ ದರಕ್ಕೆ ಹೊಳ್ಳಿ ಬೇರೆ ದರಕ್ಕೆ ಕೊಟ್ಟಿವಿ ಅವನ್ನ. ಮಳಿನೇ ಆಗಲಿಲ್ಲ. ಆ ಲಾಸ್ ರೈತರ ಮೇಲೆ ರೀ. ಅದನ್ನು ಯಾರು ಕೊಡೋದಿಲ್ಲ ರೀ. ಇವ್ರು ಹೊಳ್ಳಿ ತೊಗೋದಿಲ್ಲ ರೀ ಇವರು. ನಾವು ಬೇರೆ ಕಡೆನ ಮಾರ್ಕೆಟಿಗೆ ಹೋದ್ರೆ ಇಲ್ಲಿ 1490 ರೂಪಾಯಿ ಒಂದು ಪ್ಯಾಕೆಟಿಗೆ ಕೊಡತ್ತಾರೆ ರೀ. ಅದನ್ನು ಮಾರ್ಕೆಟಿಗೆ ಹೋದ್ರೆ 1000 ರೂಪಾಯಿನೂ ಕೊಡೋದಿಲ್ಲ ರೀ. ಅದಕ್ಕೆ ನಾವು ಹೋಗಿ ಬಿತ್ತಲಿಲ್ಲ ಅಂತಂದ್ರೆ ಪ್ಯಾಕೆಟ್ ಮನ್ಯಾಗ ಉಳಿತೇವೆ ರೀ. ಅದ್ರ ಲಾಸ್ ನಮ್ಮ ಮೇಲೆ ಅಲ್ಲ ರೀ. ಹಳ್ಳಿ ಇವರು ತೊಗೋದಿಲ್ಲ. ಅಂದರೆ ಮಳೆ ಸಮರ್ಪಕವಾಗಿ ಆಗ್ತಾಯಿಲ್ಲ ಅಂತೀರಿ? ಇಲ್ಲ ಸರ್, ಮಳಿದು ನಮ್ಗೆ ಹೇಳಕ್ಕೆ ಬರೋಲ್ಲ. ಮತ್ತು ಬಿಸಿಲು ಬೀಳಾತೈತೆ ರೀ. ಏನೋ ಬೋರ ನೀರು ಇದ್ದರೆ ಏನಾರು ಹಾಸಿ ಮಾಡ್ಬೋದು ರೀ. ನೀರಾವರಿ ಇಲ್ದವ್ರು ಪ್ಯಾಕೆಟ್ ಮನ್ಯಾಗ ಇಟ್ಬೋದು ರೀ. ಅವ್ನು ಏನು ಮಾಡೋಕ್ಕಾಗೋಲ್ಲ ಸರ್. ಇವಿಷ್ಟು ರೈತರು ಹೇಳ್ತಿರೋದಕ್ಕೆ. ಯಾಕಂದರೆ ಕಳೆದ ಒಂದು ವಾರದಿಂದ ಅಲ್ಪ ಸ್ವಲ್ಪ ಮಳೆ ಆಗಿತ್ತು. ಇದರಿಂದ ರೈತರು ಕೂಡ RSK ಕೇಂದ್ರದಲ್ಲಿ ಬಂದು ಗೊಬ್ಬರ ಮತ್ತು ಬೀಜಗಳನ್ನು ಖರೀದಿ ಮಾಡ್ತಾಯಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತಿಯೊಂದು ಬೆಳೆಗೆ ಅಂದರೆ ಬೀಜದ ಬಿತ್ತನೆ ಬೀಜಕ್ಕೆ ₹100 ದರವನ್ನು, ಅಂದರೆ 100ರಿಂದ ₹130 ದರವನ್ನು ಏರಿಸಿರುವುದು ಸರಿಯಲ್ಲ. ಜೊತೆಗೆ RSK ಕೇಂದ್ರಗಳಲ್ಲಿ ರೈತರಿಗೆ ಫೋನ್ಪೇ ವ್ಯವಸ್ಥೆ, ಅಂದರೆ ಇವರಿಗೆ ಬೀಜವನ್ನು ಖರೀದಿ ಮಾಡಿದ ಸಂದರ್ಭದಲ್ಲಿ ಇವರಿಗೆ ದುಡ್ಡನ್ನು ಕೊಡಲಿಕ್ಕೆ ಸಮಸ್ಯೆ ಆಗ್ತದೆ. ಫೋನ್ಪೇ ವ್ಯವಸ್ಥೆ ಮಾಡಬೇಕಂತ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗುರು ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.